₹3000. ವಿದ್ಯಾಮಂದಿರದ ಆಶ್ರಮಕ್ಕೆ ಅಕ್ಕಿ ಬಾಕ್ಸು ₹4500. 30 ಜನ ವೃದ್ಧರಿಗೆ ಬಟ್ಟೆ ಕೊಡಿಸೋದಕ್ಕೆ ಸಂದಾಯ ಆಗಿರುತ್ತದೆ. ರಮ್ಯಾ, ಏನಾಯ್ತು ಕೆಲಸ? ಹಣ್ಣು ಕಾಯಿನೋ? ಹಣ್ಣು ಇಲ್ಲ, ಕಾಯೂ ಇಲ್ಲ, ಮಣ್ಣು. ಅತ್ತೆ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ ತಲೆ ಸಿಡ್ದು 1000 ಹೋಳಾಗಿರುತ್ತೆ. ನನ್ನ ಲೆಕ್ಕಾಚಾರ ಎಲ್ಲ ಹಾಳಾಗೋಯ್ತು. ಈಗ ನೋಡು, ಮತ್ತೆ ಮೊದಲಿಂದ ಶುರು ಮಾಡ್ಬೇಕು ನಾನು. ವಿಶಾಖನ ಈ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನಮಗೆ ಕಷ್ಟ ಆಗಲಿಲ್ಲ. ಆದ್ರೆ ರಾಧಿಕಾ ಈ ಮನೆ ಸೇರದಿರೋ ಹಾಗೆ ಮಾಡೋದಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸುಲಭ ತಂತ್ರ ಮಂತ್ರಕ್ಕೆ ಉದುರೋ ಮಾವಿನಕಾಯಿ ಅಲ್ಲ ಅದು. ಲೋಕಜ್ಞಾನ ಸಂಸ್ಕಾರ ತಿಳ್ಕೊಂಡ್ರಂತ ಹುಡುಗಿ, ಗಟ್ಟಿ ಮನಸ್ಸುಗಳದು. ಈ ವಿಶಾಖ ತರ ಚಂಚಲ ಅಲ್ಲ. ರಾಧಿಕಾ ನಿನ್ನ ಮುಷ್ಟಿಗೆ ಸಿಗಲ್ಲ ಬಿಡು. ಅಷ್ಟು ಸುಲಭವಾಗಿ ಸೋಲೋ ಪ್ರಾಣಿ ನಾನಲ್ಲ ಮಾವ. ಈ ರಮ್ಯನ್ ಕೊನೆ ಉಸಿರಿರೋವರೆಗೂ ಆ ರಾಧಿಕಾ ಈ ಮನೆ ರಾಧಾರಾಣಿ ಆಗೋಕ್ ಸಾಧ್ಯನೇ ಇಲ್ಲ. ನೆವರ್. ನಾನ್ ಖಂಡಿತ ಬಿಡಲ್ಲ. ನಾನೇ ಈ ಮನೆ ಮಹಾರಾಣಿ. ಇನ್ನೊಬ್ಳಿಗೆ ಇಲ್ಲಿ ಅವಕಾಶನೇ ಇಲ್ಲ. ಇವನ್ಗೇನಾಯ್ತು? ಗೂಳಿ ತರ ನುಗ್ತಾ ಇದ್ದಾನೆ. ಅಮ್ಮ, ಆಫೀಸ್ ಕೆಲಸ ಎಲ್ಲ ಆಯ್ತು. ಅಮ್ಮ 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 ಅಮ್ಮ. ಬಾಸ್, ಏನ್ ರಾಜು? ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನೋಡಿ, ಟೈಲರ್ ಹತ್ರ ನಿಮಗೆ ಪುಸ್ತಕನೇ ತಂದಿದ್ದೀನಿ. ಇದನ್ನ ನೋಡಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅಂತ ಹೇಳಿ. ಅದು ಆಮೇಲೆ ನೋಡ್ತೀನಿ. ನೀ ಅಮ್ಮನ್ ನೋಡ್ದ? ಗೊತ್ತಿಲ್ಲ, ಊಟ ಆದ್ಮೇಲೆ ಅಮ್ಮ ಕಾಣಲೇ ಇಲ್ಲ. ಬಾಸ್, ಅಮ್ಮ 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 ಅಮ್ಮ. ಏನ್ ವಿಷಯ? ಅಮ್ಮನ್ ನೋಡ್ದ? ಅತ್ತೆ ರೂಮ್ನಲ್ಲೇ ಇರ್ಬೇಕು. ರೂಮ್ನಲ್ಲೆಲ್ಲ ಹುಡುಕಾಡ್ದೆ, ಎಲ್ಲೂ ಇಲ್ಲ. ಎಲ್ಲೋಗಿದಾರ? ಎಲ್ಲೋ ಹೊರಗೆ ಹೋಗಿರ್ಬೇಕು. ನೀನ್ ಯಾಕಿಷ್ಟು ಗಾಬರಿ ಆಗಿದೀಯಾ? ಗಾಬರಿ ಏನಿಲ್ಲ ಅಜ್ಜಿ. ಅದು ಆಫೀಸ್ ಕೆಲಸ ಎಲ್ಲ ಮುಗೀತು. ಅದಕ್ಕೆ ಅಮ್ಮನ್ ಪರ್ಮಿಷನ್ ತಗೊಂಡು ಮಧುರಾಪುರಕ್ಕೆ ಹೋಗೋಣ ಅನ್ಕೊಂಡೆ. ವಿಶು, ನೀನ್ ಹೋಗು. ಅದು ಅಮ್ಮಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಚಿಕ್ಕಪ್ಪ. ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ವಿಶು, ಅತ್ತಿಗೆಗೆ ನಾನು ಸಮಾಧಾನ ಹೇಳ್ತೀನಿ. ನೀನೇನು ಚಿಂತೆ ಮಾಡಬೇಡ, ಹೋಗು. ಅರೆ, ಹೋಗು ಅಂತ ಹೇಳಿದ್ನಲ್ಲ, ಹೋಗು. ಥ್ಯಾಂಕ್ಸ್ ಚಿಕ್ಕಪ್ಪ, ಥ್ಯಾಂಕ್ ಯು ವೆರಿ ಮಚ್.
ಹೊರಡ್ಬೇಕು ಅಂತಾನೆ ಇದ್ದೆ. ನಾನು ರುಕ್ಮಿಣಿ, ವಿಶು ಅಮ್ಮ ಮಾತಾಡ್ತಿರೋದು. ಅದು ಗೊತ್ತಾಗದೆ ಏನೇನೋ ಹೇಳ್ಬಿಟ್ಟೆ. ಕ್ಷಮಿಸಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಇಲ್ಲೇ ಮಧುರಾಪುರಕ್ಕೆ ಬಂದಿದ್ದೀನಿ. ಹೌದಾ? ಹಾಗಿದ್ರೆ ಮನೆಗೆ ಬನ್ನಿ. ಇಲ್ಲ, ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀನೇ ನಾನಿದ್ದಲ್ಲಿಗೆ ಬರ್ತೀಯಾ ಈಗಲೇ? ಹಾ, ಬರ್ತೀನಿ. ಆದ್ರೆ ನಾವಿಬ್ರು ಭೇಟಿ ಮಾಡ್ತಿರೋದು, ಮಾತಾಡ್ತಿರೋದು 3ನೇವ್ರಿಗೆ ಗೊತ್ತಾಗಬಾರ್ದು. ಏನಿದ್ರು ನಮ್ಮಿಬ್ರು ಮಧ್ಯೆ ಮಾತ್ರ ಇರ್ಬೇಕು. ಸರಿ, ಯಾರಿಗೂ ಹೇಳಲ್ಲ. ಪಾರ್ಕ್ ಇದೆಯಲ್ಲ, ಅಲ್ಲೇ ಕಾಯ್ತಾ ಇದ್ದೀನಿ. ಬೇಗ ಬಂದ್ಬಿಡು. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಈಗಲೇ. ಅವರಮ್ಮ ಕೂಡ ಈಗಲೇ ಸಿಗ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಹೀಗಾಗ್ತಿದೆ? ಯಾರಿಗೂ ಹೇಳಲ್ಲ ಅಂತಿದ್ಲಲ್ಲ, ಏನ್ ವಿಷಯ? ಏನೋ ಕರಾಮತ್ ಮಾಡ್ತಿದ್ದಾಳೆ. ಮನೆಯವ್ರಿಗೆ ಗೊತ್ತಿಲ್ದ ಹಾಗೆ ಆ ವಿಷು ಜೊತೆಲಿ ಸರಸ ಆಡೋದಕ್ಕೆ ಹೊರಟಿದ್ದಾಳೆ. ಇರ್ಲಿ, ಅವಳ ಕಣ್ಣೆದ್ರಿಗೇನೆ ಇವಳು ಕಪಾಳಕ್ 4 ಬಿಗಿದು ಜುಟ್ಟಿಡಿದು ಎಳ್ಕೊಂಬರ್ತೀನಿ. ವಿಷು ಪಾಠ ಕಲಿಸ್ಲೇಬೇಕು. ಇದೇ ಇದ್ರೆ ಅತಿ ಆಗಾಡ್ತಾನೆ. ರುಕು, ನೀ ಎಲ್ಲಿದೀಯಮ್ಮ? ಮಧ್ಯಾಹ್ನದಿಂದ ಕಾಣಿಸ್ತಾನೆ ಇಲ್ಲ. ನೀನ್ ಎಲ್ಲಿ ಹೋಗಿದೀಯ ಅಂತ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲೀಗ ನನ್ಗೇನು ಕೆಲಸ ಇಲ್ವಲ್ಲ ಅತ್ತೆ? ಯಾಕಮ್ಮ ಹಾಗೆ ಹೇಳ್ತೀಯಾ? ನಾನು ಅವತ್ತೇ ಹೇಳಿರ್ಲಿಲ್ವಾ, ಇವತ್ತು ಹೋಗೋಣ, ಹೋಗಿ ಮದ್ವೆಗೆ ಉಡ್ಗೊರೆ ಕೊಡಕ್ಕೆ ಸೀರೆ ಬಟ್ಟೆ ಎಲ್ಲ ಕೊಂಡ್ಕೊಂಡು ಬರೋಣ ಅಂತ. ಅದಕ್ಕೆ ನಾನೇ ಯಾಕೆ ಬರ್ಬೇಕು? ಚಂಪನ್ ಕರ್ಕೊಂಡು ಹೋದ್ರು ನಡೆಯುತ್ತೆ. ನಮ್ಮ ಮನೆಯಲ್ಲೀಗ ಕೆಲ್ಸದವ್ರ ಮಾತಿಗಿರೋ ಅಷ್ಟು ಬೆಲೆನೂ ನನ್ನ ಮಾತಿಗಿಲ್ವಲ್ಲ. ರುಕು, ಯಾಕಮ್ಮ ಹೀಗೆ ಹೇಳ್ತೀಯಾ? ನಿನ್ನನ್ ಕೇಳ್ದ ನಾನು ಯಾವತ್ತಾದ್ರೂ ಏನಾದ್ರೂ ಮಾಡಿದೀನ? ನಾನ್ ಬರೋದು ತಡ ಆಗತ್ತೆ ಅತ್ತೆ. ನನಗೋಸ್ಕರ ಕಾಯೋದು ಬೇಡ. ರುಕು, ಹಲೋ ರುಕು.
ಈ ಹುಡುಗಿ ಎಲ್ಲಿಗೆ ಹೋಗ್ತಿದ್ದಾಳೆ? ಏನೋ ನಡೀತಿದೆ ಇವ್ರ ಮಧ್ಯೆ. ಅದೇನು ಅಂತ ಕಂಡು ಹಿಡಿದೆ ನಾನು ಇಷ್ಟು ವರ್ಷ ಬದುಕಿರೋದೇ ದಂಡ. ಮನೆಗೆ ಬರ್ಬೋದಿತ್ತಲ್ಲ ಅತ್ತೆ? ಮನೆಯಲ್ಲಿ ಮಾತಾಡೋಕ್ಕಾಗಲ್ಲ ಅಂತಾನೆ ಇಲ್ಲಿಗೆ ಬರೋಕ್ ಹೇಳಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಹೇಳಿ, ತಿದ್ಕೋತೀನಿ. ತಪ್ಪು ಆಗಿಲ್ಲ, ಆದ್ರೆ ಮುಂದೆ ತಪ್ಪು ಆಗ್ಬಾರ್ದು ಅಂತಾನೆ ಬುದ್ಧಿ ಹೇಳೋದಕ್ಕೆ ಕರೆದಿದ್ದು. ನೀನ್ ಕೇಳೋದಾದ್ರೆ ಹೇಳ್ತೀನಿ. ರಾಧಿ, ಫೋನ್ ತಗೊಮ್ಮ. ರಾಧಿಕಾ ಎಲ್ಲೋದ್ಲು? ಹೇಳಿ ಅತ್ತೆ, ನನ್ನ ಕೈಲಾಗೋ ಅಂಥದ್ದಾದ್ರೆ ನಾನು ಖಂಡಿತ ಇಲ್ಲ ಅಂತ ಹೇಳಲ್ಲ. ನನ್ನ ಮಗನ ನನಗೆ ವಾಪಸ್ ನನ್ನ ಮಗನ ನನಗೆ ವಾಪಸ್ ಕೊಡು. ವಿಶು ನಿನ್ ಪ್ರೀತಿಯಿಂದ ಹುಚ್ಚ ಆಗಿದ್ದಾನೆ. ನನ್ನ ಮಾತನ್ನ ಕೇಳೋ ಸ್ಥಿತಿನಲ್ಲೂ ಅವನಿಲ್ಲ. ನನಗೆ ಮಾತು ಕೊಡು ರಾಧಿಕಾ. ನೀನ್ ವಿಶುನ ಮದ್ವೆ ಆಗಲ್ಲ ಅಂತ ಹೇಳ್ಬೇಕು. ವಿಶು ಜೊತೆ ನಾನ್ ಮದ್ವೆ ಆಗಲ್ಲ ಅಂತ ಹೇಳು. ಇದಪ್ಪ ವರ್ಷೆ ಈ ದರಿದ್ರದವಳು ಒಪ್ಕೊಂಡ್ಬಿಟ್ರೆ ಸಾಕು. ಪೂರ್ಣ ಜಪ್ಪಯ್ಯ ಅಂದ್ರು ವಿಶು ಜೊತೆಗೆ ಅವಳು ಮದುವೆ ಮಾಡೋಕ್ಕಾಗಲ್ಲ. ನನ್ನ ವಿಶಾಖನ ಸೌಭಾಗ್ಯ ಈ ದರಿದ್ರದವಳು ಪಾಲಾಗಲ್ಲ.
ದೇವ್ರೇ, ನಿನ್ಗೆಷ್ಟು ನಮಸ್ಕಾರ ಮಾಡಿದ್ರೂ ಸಾಲದು. ಯಾಕೆ ರಾಧಿಕಾ ಸುಮ್ಮನಾಗ್ಬಿಟ್ಟೆ? ಮಾತಾಡು. ನನ್ನ ಮಗನ ಸಂತೋಷಕ್ಕೋಸ್ಕರ ನಿನ್ನ ಸಂತೋಷನ ತ್ಯಾಗ ಮಾಡು ಅಂತ ಹೇಳ್ತಾ ಇದ್ದೀನಿ. ವಿಶುಗೆ ಒಳ್ಳೇದಾಗತ್ತೆ ಅನ್ಕೊಂಡು ಈ ಮದ್ವೆಗೆ ಒಪ್ಕೊಂಡಿದ್ದೆ ನಿಜ. ಆದ್ರೆ ಈಗ ನನಗೆ ಗೊತ್ತಾಗಿದೆ, ಈ ಮದ್ವೆ ಆಗೋದ್ರಿಂದ ಅವನಿಗೆ ಕೇಡು. ಅವನ ಜಾತಕದಲ್ಲಿ 2ನೇ ಮದ್ವೆ ಯೋಗ ಇಲ್ವೇ ಇಲ್ಲ. ವಿಶು ವಿಶಾಖನ ಈಗಾಗ್ಲೇ ಮದ್ವೆ ಆಗಿದ್ದಾನೆ. ವಿಶು ಇನ್ನೊಂದು ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಿಶು ವಿಧಿ ನಿಯಮಕ್ಕೆ ವಿರುದ್ಧವಾಗಿ ಹೋಗ್ತಿದ್ದಾನೆ. ಅವನನ್ನ ತಡೆಯೋದು ನಮ್ಮ ಕರ್ತವ್ಯ. ನೀನೇ ಮದ್ವೆ ಆಗಲ್ಲ ಅಂತ ಹೇಳಿ ಅವನಿಂದ ದೂರ ಆದ್ರೆ ಅವನು ಸರಿಯಾದ ದಾರಿಗೆ ಬರ್ತಾನೆ. ನಿನಗೆ ನಿಜವಾಗ್ಲೂ ವಿಶು ಮೇಲೆ ಪ್ರೀತಿ ಇದ್ರೆ ಈ ಮದ್ವೆ ಆಗಲ್ಲ ಅಂತ ಹೇಳು. ನೀನ್ ವಿಶುಗೆ 2ನೇ ಹೆಂಡತಿ ಆಗೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೆನಪಿರ್ಲಿ, ಶಾಸ್ತ್ರಿಗಳು ನಮ್ಮ ಮನೆಗೆ ಬಂದು ಈ ಮದ್ವೆ ನಡೆಯಲ್ಲ ಅಂತ ಹೇಳ್ಬೇಕು.